ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಕೆಸಿವಿ ಭೇಟಿ ಬಳಿಕ ದೆಹಲಿಗೆ ಹಾರಿದ ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾರ ಕೈ ನಾಯಕ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಕೆಸಿವಿ ಭೇಟಿ ಬಳಿಕ ದೆಹಲಿಗೆ ಹಾರಿದ ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾರ, ಹಾಗಾದ್ರೆ ಕೈ ನಾಯಕ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಮಾತುಕತೆಯನ್ನ ಮಾಡ್ತಾರಾ? ಬಿಕೆಎಚ್ ದೆಹಲಿಗೆ ತೆರಳ್ತಾ ಇದ್ದಂತೆ ಇತ್ತ ಸಿಎಂ ಮೀಟಿಂಗ್. ಮೊನ್ನೆ ಬ್ರೇಕ್ಫಾಸ್ಟ್, ನಿನ್ನೆ ಲಂಚ್ ಮೀಟಿಂಗ್, ಈಗ ಸಭೆ. ಸಚಿವರ ಜೊತೆ ಸಭೆ ನಡೆಸಲು ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಪಟ್ಟಕ್ಕೆ, ಸಿಎಂ ಪಟ್ಟಕ್ಕೆ ಇನ್ನೇನು ಅಂತ್ಯ ಹಾಡಬೇಕು, ಸ್ವಲ್ಪ ತಣ್ಣಗಾಗುತ್ತೆ ಅನ್ನೋಷ್ಟರಲ್ಲಿ ಈಗ ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಡೆಲ್ಲಿಗೆ ಹೋಗಿರೋದು ಬಹಳ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಈ ಸ್ವಲ್ಪ ತಣ್ಣಗಾಗುತ್ತೆ, ಮತ್ತೆ ಚಳಿಗಾಲದ ಅಧಿವೇಶನದ ನಂತರ ಇದ್ರ ಬಗ್ಗೆ ಮತ್ತೆ ಚರ್ಚೆಗಳು ಶುರುವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ರು ಕೂಡ. ಆದ್ರೆ ಈಗ ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ತೆರಳಿರುವುದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಾದ್ರೂ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಕೈ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗ್ತಾ ಇರಬಹುದು ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಮೊನ್ನೆ ಬ್ರೇಕ್ಫಾಸ್ಟ್ ಆಯ್ತು, ನಿನ್ನೆ ಲಂಚ್ ಮೀಟಿಂಗ್ ಆಯ್ತು. ಯಾವಾಗ ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ಹೋದ್ರು, ಈಗ ಸಿಎಂ ಕೂಡ ಮೀಟಿಂಗ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಸಚಿವರ ಜೊತೆ ಸಭೆ ನಡೆಸಲು ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಒಂದು ಕಡೆ ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಒಂದು ಕಡೆ ಸಿಎಂ ಕೂಡ ಸಚಿವರ ಜೊತೆ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಮೀಟಿಂಗು ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾಕೆ ಅವರು ಹೋದ ಬೆನ್ನಲ್ಲೇ ಈ ಕಡೆ ಮೀಟಿಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಕೂಡ ಇನ್ನೊಂದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಸಚಿವರ ಜೊತೆ ಸಭೆಯನ್ನ ನಡೆಸಲು ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಮೀಟಿಂಗ್ ಮಾಡಬಹುದು? ಪವರ್ ಫೈಟ್ ಮಧ್ಯೆ ಅಧಿವೇಶನಕ್ಕೆ ಕೈಪಡೆ ತಯಾರಿ ಆಗ್ತಾ ಇದೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಅಲರ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರಾ? ಇಂದು ಕ್ಯಾಬಿನೆಟ್ ಸಭೆ ಬಳಿಕ ಸಚಿವರ ಸಭೆ ಕರೆದ ಸಿಎಂ. ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯಲಿರುವ ಸಚಿವರ ಸಭೆ. ಸಭೆಯಲ್ಲಿ ಅಧಿವೇಶನದ ಸಿದ್ಧತೆ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡಲಾಗುತ್ತೆ. ವಿಪಕ್ಷಗಳಿಂದ ಅಧಿಕಾರ ಹಂಚಿಕೆಯ ಕಿತ್ತಾಟ ಪ್ರಸ್ತಾಪ ಸಾಧ್ಯತೆ ಕೂಡ ಇದೆ. ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟನ್ನ ಕೊಡಬೇಕು ಅಂತೇಳಿ ಚರ್ಚೆಯನ್ನ ನಡೆಸ್ತಾರ? ಹಾಗಾದ್ರೆ ಈಗ ಸಿಎಂ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ. ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಮೀಟಿಂಗ್ ಆಯ್ತು, ಈಗ ಇನ್ನೊಂದು ಮೀಟಿಂಗ್. ಇದು ಕುರ್ಚಿ ಕಿತ್ತಾಟದ ಮೀಟಿಂಗೋ ಅಥವಾ ಅಧಿವೇಶನದ ಬಗ್ಗೆ ಮೀಟಿಂಗ್ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೆಂಗೋ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟನ್ನ ಕೊಡಬೇಕು ಎನ್ನುವಂಥ ಪೂರ್ವ ತಯಾರಿಗೋಸ್ಕರ ಏನಾದರೂ ಸಚಿವರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದ್ರೆ ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ತೆರಳಿದ್ದಾರೆ. ಅವರು ತೆರಳುವಂತಹ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಹಾಗಾದ್ರೆ ಇದು ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡುವಂತಹ ನಿಟ್ಟಿನಲ್ಲಿ ಏನಾದ್ರೂ ಸಚಿವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಏನಾದ್ರೂ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರತಿಪಕ್ಷಗಳು ಯಾವ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಹೇಗೆ ಉತ್ತರವನ್ನ ಕೊಡಬೇಕು, ಇಲಾಖಾವಾರು ಪ್ರಶ್ನೆಗೆ ಉತ್ತರವನ್ನ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪ್ರತಿಪಕ್ಷಗಳ ಕೈ ಮೇಲಾಗುವುದಕ್ಕೆ ಅವಕಾಶವನ್ನ ನೀಡಬೇಡಿ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಬಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ ರೈತರ ಸಮಸ್ಯೆ, ಮೆಕ್ಕೆಜೋಳದ ವಿಚಾರದಲ್ಲಿ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಹಾಗಾದ್ರೆ ನಿಮ್ಮ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಈ ಬಗ್ಗೆ ಸಚಿವರಿಗೆ ಸಲಹೆ ಮತ್ತು ಸೂಚನೆಯನ್ನ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಪ್ರತಿಪಕ್ಷಗಳಿಗೆ ಹೇಗೆ ಉತ್ತರವನ್ನ ಕೊಡಬೇಕು? ಯಾಕಂದ್ರೆ ಬೆಳಗಾವಿಯ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ವಿಪಕ್ಷಗಳು ಕೂಡ ತಿರುಗಿ ಬೀಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಒಂದ್ ಕಡೆ ರೈತರು ಕೂಡ ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಚಿವರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲು ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಕೂಡ ಸಭೆಯನ್ನು ಕರಿಬಹುದು. ಪ್ರತಿಪಕ್ಷಗಳ ಕೈ ಮೇಲಾಗುವುದಕ್ಕೆ ಅವಕಾಶವನ್ನ ನೀಡಬೇಡಿ ಅಂತ ಹೇಳಿ ಸಚಿವರಿಗೂ ಕೂಡ ಉತ್ತರವನ್ನ ನೀಡೋದಕ್ಕೆ ಏನಾದ್ರೂ ಮೀಟಿಂಗ್ ಅನ್ನ ಕರೆದಿರಬಹುದಾ? ರೈತರ ಸಮಸ್ಯೆ, ಮೆಕ್ಕೆಜೋಳದ ವಿಚಾರದಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ನಿಮ್ಮ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಏನಾದ್ರು ಮೀಟಿಂಗ್ ಅನ್ನ ಕರೆದ್ರೆ ಹಾಗಾದ್ರೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ಮೀಟಿಂಗ್. ಪ್ರತಿಪಕ್ಷಗಳು ಯಾವ ಅಸ್ತ್ರಗಳನ್ನ ತಯಾರು ಮಾಡ್ಕೊಳ್ಬಹುದು, ಅದಕ್ಕೆ ನಾವು ಹೇಗೆ ಉತ್ತರವನ್ನ ಕೊಡಬೇಕು, ಬಿಜೆಪಿ ಮತ್ತು ಜೆಡಿಎಸ್ನವರು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನ ನೀಡಬೇಕು, ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಸಭೆಯಲ್ಲಿ ಅಧಿವೇಶನದ ಸಿದ್ಧತೆ ಬಗ್ಗೆ ಗಂಭೀರ ಚರ್ಚೆ ಕೂಡ ಆಗಲಿದೆ. ವಿಪಕ್ಷಗಳಿಂದ ಅಧಿಕಾರ ಹಂಚಿಕೆ ಕಿತ್ತಾಟ ಪ್ರಸ್ತಾಪ ಸಾಧ್ಯತೆ ಕೂಡ ಇದೆ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ. ದೀಪಾ, ರಾಜ್ಯ ರಾಜಕೀಯದಲ್ಲಿ ಇನ್ನೇನು ಕುರ್ಚಿ ಕಿತ್ತಾಟ ತಣ್ಣಗಾಗ್ತದೆ ಅನ್ನುವಷ್ಟರಲ್ಲೇ ಈಗ ಬಿ.ಕೆ. ಹರಿಪ್ರಸಾದ್ ಒಂದ್ ಕಡೆ ಡೆಲ್ಲಿಗೆ ತೆರಳಿದ್ದಾರೆ, ಒಂದ್ ಕಡೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಲಂಚ್ ಮೀಟಿಂಗ್ ಆಯ್ತು, ಈಗ ಕೂಡ ಸಚಿವರ ಜೊತೆ ಮೀಟಿಂಗ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇದು ಯಾವ್ದ್ರ ಬಗ್ಗೆ ಮೀಟಿಂಗ್? ಒಂದ್ ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ, ಅದ್ರ ಬಗ್ಗೆ ಮೀಟಿಂಗ್ ಅಥವಾ ಕುರ್ಚಿ ಕಿತ್ತಾಟದ ಬಗ್ಗೆ ಮೀಟಿಂಗ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕುರ್ಚಿ ವಿಚಾರವಾಗಿ ಯಾವುದು ಕೂಡ ಬಗೆಹರಿದಿಲ್ಲ. ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಸರಿ ಇದೆ ಅಂತ ಅಂದ್ರೂ ಕೂಡ ಸದ್ಯದ ಮಟ್ಟಿಗೆ ಒಳಗೆ ಕುರ್ಚಿ ವಿಚಾರವಾಗಿ ಒಂದಿಷ್ಟು ಪ್ರಯತ್ನಗಳಂತೂ ಅಂದ್ರೆ ಸತತ ಪ್ರಯತ್ನಗಳಂತೂ ಮುಂದುವರೆದಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಮದುವೆಗಳು ಸಮಾರಂಭಗಳಿಗೆ ಹೋಗುವಂತಹ ನೆಪದಲ್ಲಿ ಹೈಕಮಾಂಡ್ ಭೇಟಿಗೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂದ್ರೆ ಬಿ.ಕೆ. ಹರಿಪ್ರಸಾದ್ ಕೂಡ ಯಾವುದೇ ಕಾರಣಕ್ಕೂ ಅಹಿಂದ ನಾಯಕರುಗಳನ್ನ ಬದಲಾಯಿಸೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇವತ್ತು ದೆಹಲಿಗೆ ಹೋಗಿರುವಂತಹದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅವರು ಹರಿಯಾಣ ಇನ್ಚಾರ್ಜ್ ಆಗಿರೋದ್ರಿಂದ ಅಲ್ಲಿ ದೆಹಲಿಗೆ ಪದೇ ಪದೇ ಹೋಗ್ತಿದ್ದಾರೆ ಅಥವಾ ನಾಯಕರುಗಳನ್ನ ಭೇಟಿ ಆಗ್ತಿದ್ದಾರೆ ಅಂದ್ರೂ ಕೂಡ ರಾಜ್ಯದ ಒಂದಿಷ್ಟು ವಿಚಾರಗಳು ಗೊಂದಲ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟೇ ಇರ್ತಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದ್ರೆ ಏನು ಬೆಳಗಾವಿ ಅಧಿವೇಶನ ಶುರುವಾಗ್ತಿದೆ, ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ತಯಾರಾಗಿ ಕೂತಿವೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಜೊತೆಗೆ ವಿಪಕ್ಷಗಳಿಗೆ ಒಂದು ರೀತಿಯಾದಂತಹ ಟಕ್ಕರ್ ಕೊಡುವಂತಹ ರೀತಿಯಲ್ಲಿ ಅವರಿಗೆ ಪ್ರತ್ಯುತ್ತರವನ್ನ ನೀಡಬೇಕು ಅನ್ನುವಂತಹದ್ದು ಸರ್ಕಾರ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆ ಸಂಬಂಧವೇ ಇವತ್ತು ಸಚಿವರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಎಲ್ಲರೂ ಕೂಡ ಸಭೆಯನ್ನ ನಡೆಸ್ತಾ ಇರುವಂತಹದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.